ಹುಷಾರಾಗಿರ್ಬೇಕಲ್ವಾ ಸಿಸ್ಟರ್? ಎಲ್ಲ ಇವರಿಂದನೇ. ಮೊದಲು ಬಂದವ್ರಿಗೆ ಪೋಲಿಯೋ ಡ್ರಾಪ್ಸ್ ಹಾಕಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಅಲ್ವಾ ಅಮ್ಮ? ಸಿಸ್ಟರ್, ಅವ್ರ ಜೊತೆ ವಾದ ಯಾಕೆ? ಅವ್ರ ಮಗುಗೆ ಪೋಲಿಯೋ ಡ್ರಾಪ್ಸ್ ಹಾಕಿ ಮೊದಲು ಕಳ್ಸೋದಲ್ವಾ? ಪೋಲಿಯೋ ಡ್ರಾಪ್ಸ್ ಹಾಕಕ್ಕೂ ಬರಲ್ವಮ್ಮ ನಿನ್ಗೆ? ಅಮ್ಮ, ನೀವ್ ವೇಟ್ ಮಾಡಿ, ನಾನು ಹಾಕಿಸ್ತೀನಿ. ಸರಿ ಡಾಕ್ಟರ್. ಹೇಳಿದ ಕೆಲ್ಸ ಮಾಡೋಕ್ ಬರ್ದಿದ್ರು ಚೆಕ್ ಬೇರೆ ನಿನಗೆ. ಕೈಗೆ ಬಂದಿದ್ ಒಳ್ಳೆ ಅವಕಾಶನ ಇಷ್ಟು ಈಸಿಯಾಗಿ ನಷ್ಟ ಮಾಡ್ಕೊಳ್ಳೋರ್ನ ನಿನ್ನೆ ನೋಡ್ತಿರೋದು. ಛೇ! ಏನ್ ಮತ್ತೆ ಬಂದಿದ್ದೀರಾ? ಹೋದ್ ಸರಿ ಜ್ಞಾನ ಇಲ್ದೆ ಚಾಕ್ಲೇಟ್ ತಂದಿದ್ರು ಅಲ್ವಾ ರೀ? ಇವಾಗ ಮಕ್ಳ ಜೊತೆ ನಮಗೂ ಬಿಸ್ಕೆಟ್ ಹಂಚ್ತಾಳೋ ಏನೋ? ಇಲ್ಲ, ಒಂದು ಸತ್ಯ ತಿಳ್ಕೊಳ್ಳೋದಕ್ ಬಂದಿದ್ದೀನಿ. ಏನದು? ಕೆಲವು ದಿನಗಳ ಹಿಂದೆ ಈ ಅನಾಥಾಶ್ರಮದ ಮುಂದೆ ಆಗಷ್ಟೇ ಹುಟ್ಟಿದ ಒಂದು ಮಗುನ ಬಿಟ್ಟು ಹೋಗಿದ್ದೆ. ಈಗ ಆ ಮಗು ಎಲ್ಲಿದೆ? ಯಾವ ಮಗು? ಯಾರು ಬಿಟ್ಟು ಹೋದ್ರು? ಅದ್ ಹಾಗಲ್ಲ ರೀ. ಇದಕ್ ಮೊದ್ಲು ಬಂದಾಗ್ಲೂ ಕೂಡ ಹೀಗೆ ಮಗು ಬಗ್ಗೆನೆ ಮಾತಾಡಿದ್ಲು. ನನ್ಗ್ಯಾಕೋ ಇವಳು ನೋಡ್ತಿದ್ರೆ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೋಗೋ ಗ್ಯಾಂಗ್ ತರ ಕಾಣಿಸ್ತಿದ್ದಾಳೆ. ಇಲ್ಲಮ್ಮ, ನಾನಂತವಳಲ್ಲ. ಆ ಮಗು ಬಗ್ಗೆ ವಿವರ ತಿಳ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ. ಯಾರು ನೀನು ಅಷ್ಟಕ್ಕೂ? ಆ ಮಗುಗೂ ನಿನಗೂ ಏನ್ ಸಂಬಂಧ? ಆ ಮಗು ನನ್ನ ಮೊಮ್ಮಗಳು, ನಾನು ಹೆತ್ತ ಮಗಳ ಮಗಳು. ಏಪ್ರಿಲ್ 16ನೇ ತಾರೀಕಿನ ರಾತ್ರಿ ಮಳೆಯಲ್ಲಿ ನೆಂದ್ಕೊಂಡು ಬಂದು ನನ್ನ ಮೊಮ್ಮಗಳನ್ನ ಈ ಅನಾಥಾಶ್ರಮದ ಮುಂದೆ ಬಿಟ್ಟು ಹೋದೆ. ಆ ಮಗುಗೆ ಯಾವುದೇ ಲೋಪ ಇಲ್ದಿರೋ ಹಾಗೆ ನೋಡ್ಕೋಬೇಕು ಅಂತ ಕತ್ತಲ್ಲಿ ಬಂಗಾರದ ಚೈನ್ ಕೂಡ ಹಾಕಿದ್ದೆ. ಸತ್ಯ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಮೊಮ್ಮಗಳು ಎಲ್ಲಿದ್ದಾಳೆ ಅಂತ ಹೇಳಿ, ನಿಮಗ್ ಕೈ ಮುಗಿತೀನಿ. ನಮ್ಗೇನು ಗೊತ್ತಿಲ್ಲ, ಯಾವ ಚಿಕ್ಕ ಮಗುನೋ ನಾವ್ ನೋಡಿಲ್ಲ. ರಾತ್ರಿ ಅಂತಿದ್ಯಲ್ವಾ, ಆ ಕತ್ಲಲ್ಲಿ ಎಲ್ ಅಂದ್ಕೊಂಡು ಎಲ್ ಬಿಟ್ಟಿದ್ಯೋ ಹೋಗಿ ಅಲ್ಲೇ ಹುಡ್ಕೋ. ಇಲ್ ಮಾತ್ರ ಬರ್ಬೇಡ. ಇಲ್ಲೇ ಈ ಬಾಗ್ಲ ಹತ್ರನೇ ಬಿಟ್ಟಿದ್ದೆ. ನನಗ್ ಚೆನ್ನಾಗಿ ನೆನ್ಪಿದೆ. ಮರ್ಯಾದೆಯಿಂದ ಹೇಳಿ, ನನ್ ಮೊಮ್ಮಗಳನ್ನ ಏನ್ ಮಾಡಿದೀರಾ? ಎಲ್ಲಿದ್ದಾಳ ಅವಳು? ಹೇಳಲಿಲ್ಲ ಅಂದ್ರೆ ಈಗ್ಲೇ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ. ಏನು ಪೊಲೀಸ್ ಕೇಸಾ? ಬುದ್ಧಿ ಇಲ್ದೆ ಮಾತಾಡ್ತಿದ್ಯಲ್ಲ. ಸ್ವಂತ ಮೊಮ್ಮಗಳನ್ನೇ ತಾಯಿಯಿಂದ ದೂರ ಮಾಡಿ ಎಲ್ಲೋ ಬಿಸಾಕಿ ತಪ್ಪು ಮಾಡಿದವಳು ನೀನು. ನಮ್ಮೇಲ್ ಕೇಸ್ ಹಾಕೋದಲ್ಲ, ನಡೆದಿದ್ದನ್ನ ಹೇಳ್ದಾಗ ಮೊದಲು ನಿನ್ನನ್ನೇ ಅರೆಸ್ಟ್ ಮಾಡೋದು. ಅಮ್ಮ, ಅದ್ ಹಾಗಲ್ಲಮ್ಮ. ಏನು ಕೋಪದಲ್ಲಿ ಹಾಗೆ ಹೇಳ್ಬಿಟ್ಟೆ. ಪೊಲೀಸ್ ಕೇಸಲ್ಲ ಯಾಕೆ? ನನ್ ಮೊಮ್ಮಗಳು ಎಲ್ಲಿದ್ದಾಳೆ ಅಂತ ಹೇಳಿಮ್ಮ, ಮತ್ತೆ ನಾನು ಇಲ್ಲಿಗೆ ಬರಲ್ಲ. ಬೇರೆ ಊರಿಗೇನಾದ್ರೂ ಕಳ್ಸಿದೀರಾ? ಯಾರಿಗಾದ್ರೂ ಕೊಟ್ಟಿದ್ದೀರಾ? ಹೇಳಿ. ಎಷ್ಟು ದೂರ ಆದ್ರೂ ಸರಿ, ನಾನು ಹೋಗ್ತೀನಿ. ಎಷ್ಟೇ ಕಷ್ಟ ಆದ್ರೂ ನನ್ ಮೊಮ್ಮಗಳನ್ನ ಕರ್ಕೊಂಡ್ ಬರ್ತೇನೆ. ನಮಗ್ ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ಅರ್ಥ ಆಗ್ತಿಲ್ವಾ ನಿನಗೆ? ನೀನ್ ತಪ್ಪು ಮಾಡಿ ನಮ್ಮನ್ನ ಸಾವಿತ್ರಿ, 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 ಸಾವಿತ್ರಿ ಯಾಕಿಲ್ಲಿದ್ಲು? ಯಾಕೆ ಅಳ್ತಾ ಹೋಗ್ತಿದ್ದಾಳೆ? ಏನಮ್ಮ? ಯಾರ್ ನೀವು? ಏನ್ ಬೇಕು? ಏನದು ಜಗಳ? ಅವಳೇ ಕಳ್ತಾ ಹೋಗ್ತಾ ಇದ್ದಾಳೆ.
ಅಳು ಅಲ್ಲ ರೀ, ಅದೆಲ್ಲ ನಾಟಕ. ಅವಳು ತಪ್ಪು ಮಾಡಿ ನಮ್ಮನ್ನ ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಿದ್ದಾಳೆ. ತಪ್ಪ ಏನಮ್ಮ ಅದು? ಸ್ವಂತ ಮೊಮ್ಮಗಳನ್ನ ನಿಮ್ ಅನಾಥಾಶ್ರಮದ ಮುಂದೆ ಬಿಟ್ಟಿದ್ದೆ, ಇವಾಗ ಎಲ್ಲಿ ಆ ಮಗು ಅಂತ ಕೇಳ್ತಿದ್ದಾಳೆ. ಮೊಮ್ಮಗಳ? ಹೌದು ರೀ, ಮೊಮ್ಮಗಳು ಅಂತ ಹೇಳ್ತಿದ್ದಾಳೆ. ಆ ಮಗುನ್ ಕರ್ಕೊಂಡ್ ಬಂದಿ ಡೇಟ್ ಕೂಡ ಹೇಳ್ತಿದ್ದಾಳೆ. ಆ ಡೇಟ್ ಏನಂತ ಹೇಳಿದ್ಲು? ಹಾ, ಏಪ್ರಿಲ್ 16 ರಾತ್ರಿ. ಅವತ್ತು ಮಳೆ ಕೂಡ ಬರ್ತಾ ಇತ್ತು ಅಂತ ಹೇಳಿದ್ಲು. ಅವಾಗ ಬಿಟ್ಟು ಹೋಗಿ ಇವಾಗೇನ್ ನೆನ್ಪಾಯ್ತೋ ವಾಪಸ್ ಬಂದಿದ್ದಾಳೆ. ನಮ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಕೇಳ್ತಿಲ್ಲ. ಬನ್ನಿ ಹೋಗೋಣ. ಏಪ್ರಿಲ್ 16 ಅಂದ್ರೆ ಭಾಷಣಿಗೆ ಮಗು ಹುಟ್ಟಿದ ದಿವಸ. ಅಂದ್ರೆ ಆ ಮಗುನ ಸಾವಿತ್ರಿ ಇಲ್ಲಿ ಕರ್ಕೊಂಡ್ ಬಂದಿದ್ಲ? ಅಂದ್ರೆ ಭಾಷಿಣಿ ಮಗಳು ಬದುಕಿದಾಳ? ಅಣ್ಣ ಈ ಬೇಬಿನ ಲಕ್ಕಿ ಏಂಜಲ್ ಅಂತಿದ್ದಾನೆ, ಆದ್ರೆ ನನ್ಗಂತೂ ಇದು ಮ್ಯಾಜಿಕ್ ಬೇಬಿ ಅನಿಸ್ತಿದೆ. ಮ್ಯಾಜಿಕ್ಕಾ? ಹೌದು. ಯಾರ್ ಹೆತ್ತಿದಾರೋ, ಎಲ್ಲಿ ಹುಟ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮನ್ನ ಹುಡ್ಕೊಂಡು ಮ್ಯಾಜಿಕ್ ತರ ಬಂದಿದೆ. ಇವಳು ಬರೋದು ಅಲ್ದೆ ನಿನ್ನನ್ನು ಕೂಡ ಕರ್ಕೊಂಡ್ ಬಂದಿದ್ದಾಳೆ. ಅಣ್ಣನ್ ಜೊತೆ ಒಟ್ಟಿಗೆ ಇರೋ ಹಾಗೆ ಮಾಡಿದಾಳೆ. ನಿಮ್ಮಿಬ್ಬರನ್ನು ಒಂದು ಮಾಡಿರೋ ಮ್ಯಾಜಿಕ್ ಈ ಮಗುನಲ್ಲೇ ಇದೆ ಅನ್ಸ್ತಿದೆ. ನಿಮ್ ಅಣ್ಣನ್ ಜೊತೆ ಒಟ್ಟಿಗೆ ಇಲ್ಲ ನವ್ಯಮ್ಮ, ಒಂದೇ ಜಾಗದಲ್ಲಿದ್ದೀವಿ. ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆ ವ್ಯತ್ಯಾಸನ ಸರಿ ಮಾಡೋದು ನಿನಗ್ ಸಾಧ್ಯ ಇಲ್ವಾ ಸರ್ಸು? ಹೇಗೆ ನವ್ಯಮ್ಮ? ಎಲ್ಲ ನಿಮಗ್ ಗೊತ್ತಿದ್ರು ನೀವು ಕೂಡ ಹೀಗೆ ಮಾತಾಡ್ತಿರಲ್ಲ. ಹುಟ್ಟಿದ ಮಗು ದೂರ ಆಗೋದಕ್ಕೆ ಕಾರಣ ಆಗಿರೋ ನಿಮ್ ಅಣ್ಣನ್ನ ಕನ್ಸಲ್ ಕೂಡ ನನ್ ಕ್ಷಮಿಸಲ್ಲ. ಅಮ್ಮ ಅನ್ನೋ ಕರೆಗೆ ದೂರ ಆಗಿದ್ರು ತಾಯ್ತನಕ್ಕೆ ದೂರ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಮಗುಗೋಸ್ಕರ ಈ ಮನೆಗ್ ಬಂದಿದ್ದೀನಿ ಹೊರತು ನಿಮ್ ಅಣ್ಣಂಗೋಸ್ಕರ ಅಲ್ಲ. ಏನ್ ಬೇಬಿ ಕೋಪದಲ್ಲಿ ನೋಡ್ತಿದ್ಯಾ? ಓ, ನಿಮ್ಮಮ್ಮ ನಿಮ್ಮಪ್ಪನಿಗೆ ಬೈತಿದ್ದಾಳೆ ಅಂತನಾ? ಅದೆಲ್ಲ ಸುಮ್ನೆ. ಆ ದೇವ್ರು ಮನಸ್ ಮಾಡಿದ್ರೆ ನಿಮ್ಮಮ್ಮನ್ ಕೋಪ, ಅವರಿಬ್ಬರ ಮಧ್ಯೆ ಇರೋ ದೂರ ಎರಡು ಕರ್ಗ್ ಹೋಗುತ್ತೆ. ನಿನಗೋಸ್ಕರ ಅವರಿಬ್ರು ಒಂದಾದ್ರೂ ಆಗ್ಬಹುದು. ಯಾಕೆ ಅಂದ್ರೆ ಫ್ಯೂಚರ್ ಈಸ್ ಆಲ್ವೇಸ್ ಮಿಸ್ಟ್ರಿ, ಯುನೋ. ಸರ್ಸು ನೋಡು, ಮಗು ನಗ್ತಿದೆ. ನಿಮ್ ಮಾತು ಅರ್ಥ ಆಗ್ದೇನೆ ನಗ್ತಿದೆ. ಏನಿಲ್ಲ, ಇಷ್ಟ ಆಗಿ ನಿಜ ಆಗ್ಬೇಕು ಅಂತಾನೆ ಕೋರ್ಕೋತಿದೆ. ಮಗು ಬರೋದು ಮೊದ್ಲು ಮೇಡಮ್ಗೆ ಕೂಡ ಇಷ್ಟ ಇರ್ಲಿಲ್ಲ, ಆದ್ರೆ ಇವಾಗ ನೋಡು, ಅಣ್ಣನ್ ಜೊತೆಗೆ ಸಮಾನವಾದ ಪ್ರೀತಿನ ಹಂಚ್ತಾ ಇದ್ದಾರೆ. ನಿನ್ ಮ್ಯಾಜಿಕ್ ಏನಾದ್ರೂ ಕಡಿಮೆನಾ? ಮೇಡಮ್ನ ದೊಡ್ಡ ಅಪಾಯದಿಂದ ಸೇವ್ ಮಾಡಿದಾಳೆ. ಆ ನಂಬಿಕೆಯಿಂದಾನೆ ನಿನ್ ಫ್ಯೂಚರ್ನ ಪ್ರೆಸೆಂಟ್ ಮಾಡಿ ಮಗುಗೆ ಹೇಳ್ತಿದ್ದೀನಿ. ನಿಮ್ ಮಾತ್ ನಿಮ್ದು, ನನ್ ಕೋಪ ನಂದು. ಈ ಮಗು ಮಾತ್ರ ನಿಮ್ಮಿಬ್ಬರದು. ಅದೆಲ್ಲ ಗೊತ್ತಿಲ್ಲ. ಆದ್ರೆ ನವ್ಯಮ್ಮ, ಮಗುನ್ ನೋಡ್ತಿದ್ರೆ ನನಗ್ ಯಾವತ್ತೂ ಅದ್ ಬೇರೆ ವ್ಯಕ್ತಿ ಅನ್ಸಿಲ್ಲ. ಆ ನಗುಗೆ ನನ್ ಮಗು ದೂರ ಆಗಿರೋ ವಿಷಯನ ಕೂಡ ಮರ್ಸೋ ಶಕ್ತಿ ಇದೆ. ಆ ಶಕ್ತಿನೇ ಮ್ಯಾಜಿಕ್ ಅಂತ ಹೇಳ್ತಾ ಇದ್ದೀನಿ. ಆ ಮ್ಯಾಜಿಕ್ ನಿನ್ನ ಪರ್ಮನೆಂಟ್ ಆಗಿ ಇಲ್ಲೇ ಇರೋ ಹಾಗೆ ಮಾಡುತ್ತೆ, ನೋಡ್ತಿರೋ. ಇಲ್ಲ ನವ್ಯಮ್ಮ, ಹಾಗ್ಯಾವತ್ತಿಗೂ ಆಗಲ್ಲ. ಈ ಬೇಬಿಗ್ ಮಾತ್ ಬಂದು ಬಾಯ್ ಬಿಟ್ಟು ಅಮ್ಮ ಅಂತ ಕರೆದ್ರೆ ನೀನ್ ಎಲ್ಲಿಗೆ ಹೋಗ್ತೀಯ ಅಂತ ಹೇಳು. ಅದಕ್ಕೆ ನೀನು ಅಣ್ಣನ್ಗೆ ಮಗುಗೆ ಇಷ್ಟ ಆಗೋಗೆ ಇರ್ಬೇಕು. ಇಲ್ಲ ಅಂದ್ರೆ ಫಸ್ಟ್ ಅಮ್ಮ ಅಂದೇನೆ ಅತ್ತೆ ಅಂತ ನನ್ನನ್ ಕರೀತಾಳೆ. ಮೊದ್ಲು ಯಾರನ್ನೇ ಕರೆದ್ರು ಮಗು ಮೇಲೆ ಅಧಿಕಾರ ಅಮ್ಮನ್ ಕೈಯಲ್ಲೇ ಇರುತ್ತೆ.
ಅದನ್ನಿಲ್ಲ ಅಂತ ಹೇಳೋದು, ದೂರ ಮಾಡೋದು ಯಾರಿಂದನೂ ಆಗಲ್ಲ ನವ್ಯಮ್ಮ. ಏನಿದು ಅಧಿಕಾರದ ಬಗ್ಗೆ ತುಂಬಾನೇ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾಳೆ. ದತ್ತು ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳೋ ಹಾಗೆ ಮಾಡಿದ ಈ ಮಗುನ ಅಡ್ಡ ಇಟ್ಕೊಂಡು ಮನೇಲೆ ಪರ್ಮನೆಂಟ್ ಆಗಿ ಇರೋ ಹಾಗೆ ಪ್ಲಾನ್ ಮಾಡ್ತಿದ್ದಾಳ. ಏನು ಮಾಡಬೇಕು ಅಂತಿದ್ದಾಳೆ? ವಾಗ್ದೇವಿ, ಏನ್ ವಿಷಯ? ಯಾಕೆ ಎಲ್ರನ್ನೂ ಕರ್ಸಿದ್ಯಾ? ಹೇಳ್ತೀನಿ. ರಾಹುಲ್ ಕಮ್. ಮಗುಗ್ ನಾಳೆ ತೊಟ್ಲು ಶಾಸ್ತ್ರ ಮಾಡಬೇಕು. ಈ ಕಾರ್ಯಕ್ರಮ ಏನ್ ಮೇಡಮ್ ಅದು? ಮಗು ಮೇಲಿನ ಪೂರ್ತಿ ಅಧಿಕಾರ ತಂದೆಯಾಗಿ ನಿನಗೆ, ಕುಟುಂಬದ ಸದಸ್ಯರಾಗಿ ನಮಗ್ ಮಾತ್ರನೇ ಇರಬೇಕು. ಹೊರಗಡೆಯವರು ಯಾರೇ ಆದ್ರೂ ಕೂಡ, ಅಗತ್ಯಕ್ಕೋಸ್ಕರ ಬಂದರೂ ಕೂಡ ಅವರು ಪಾಸಿಂಗ್ ಕ್ಲೌಡ್ಸ್ ಆಗಬೇಕೇ ಹೊರತು ಮಗು ಮೇಲೆ ಯಾವುದೇ ರೀತಿಯ ಅಧಿಕಾರ ಕೂಡ ಚಲಾಯಿಸಿಕೊಡ್ದು ನಾನು ಒಪ್ಪೋದೂ ಇಲ್ಲ. ಅಂದ್ರೆ ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ವಾಗ್ದೇವಿ? ಹೆಸರನ್ನ ಹೇಳೋಂಥ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಅರ್ಥ ಮಾಡ್ಕೋಬೇಕಾದವ್ರಿಗೆ ಅರ್ಥ ಆದ್ರೆ ಸಾಕು. ವಾಗ್ದೇವಿ, ಕಾರ್ಯ ಯಾವುದೇ ಆದ್ರೂ ಸಂಭ್ರಮದಿಂದ ಮಾಡ್ಬೇಕ ಹೊರತು ಸಾಧನೆಯಾಗಿ ಯಾಕೆ ಹೇಳು? ಸಾಧನೆ ಅಲ್ಲರಿ, ಮನೇಲಿ ಕೆಲವು ವಿಚಾರಗಳು ನನ್ನ ಕೈ ಮೀರಿ ಹೋಗ್ತಾ ಇದೆ. ಕಂಟ್ರೋಲ್ ಮಾಡಬೇಕು ಅಂದ್ರೆ ಇಂಥ ನಿರ್ಧಾರಗಳನ್ನ ತಗೊಳ್ಳೇಬೇಕು. ಆಂಟಿ, ನಿಮ್ ಡಿಸಿಷನ್ ಏನೇ ಆದ್ರೂ ಸರಿ, ನಮ್ ಸಪೋರ್ಟ್ ಕನ್ಫರ್ಮ್ ಆಗಿರುತ್ತೆ. ನಂದೊಂದು ಚಿಕ್ಕ ರಿಕ್ವೆಸ್ಟ್ ಆಂಟಿ. ಏನು? ಇಂಥ ಫಂಕ್ಷನ್ ಮನೇಲಾಗಿ ತುಂಬಾ ದಿನ ಆಯ್ತಲ್ವಾ, ಸೊ ಮ್ಯೂಸಿಕ್, ಡ್ಯಾನ್ಸ್ ಎಲ್ಲ ಕೂಡ ಪ್ಲಾನ್ ಮಾಡಿದ್ರೆ ಎಂಜಾಯ್ ಮಾಡಕ್ ತುಂಬಾ ಚೆನ್ನಾಗಿರುತ್ತೆ. ಯಾ ಶ್ಯೂರ್ ಪ್ರೀತಿ, ಫಂಕ್ಷನ್ ನಡೆಯೋದು ಮುಖ್ಯ ಅಷ್ಟೇ. ಅದನ್ನ ಹೇಗೆ ಏರ್ಪಾಡು ಮಾಡಬೇಕು ಅನ್ನೋದು ನಿನಗೆ ಸೇರಿದ್ದು. ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಮಗು ಮೇಲಿನ ಪೂರ್ತಿ ಅಧಿಕಾರ ತಂದೆಯಾಗಿ ನಿನಗೆ, ಕುಟುಂಬದ ಸದಸ್ಯರಾಗಿ ನಮಗ್ ಮಾತ್ರನೇ ಇರಬೇಕು. ಹೊರಗಡೆಯವರು ಯಾರೇ ಆದ್ರೂ ಕೂಡ, ಅಗತ್ಯಕ್ಕೋಸ್ಕರ ಬಂದರೂ ಕೂಡ ಅವರು ಪಾಸಿಂಗ್ ಕ್ಲೌಡ್ಸ್ ಆಗಬೇಕೇ ಹೊರತು ಮಗು ಮೇಲೆ ಯಾವುದೇ ರೀತಿಯ ಅಧಿಕಾರ ಕೂಡ ಚಲಾಯಿಸಿಕೊಡ್ದು ನಾನು ಒಪ್ಪೋದೂ ಇಲ್ಲ. ಭಾಷಣಿ, ಮೇಡಮ್ ಮಾತನ್ನ ಕೇಳಿಸ್ಕೊಂಡ್ಯಾ?
ಅಮ್ಮ ಅವ್ರಿಗೆ ಗೊತ್ತಾಗ್ಬೇಕು. ದತ್ತು ಕಾರ್ಯದಲ್ಲಿ ತಾಯಿನ ದೂರ ಮಾಡ್ದಾಗ್ಲೇ ನನ್ ಬೆಲೆ, ನನ್ ಸ್ಥಾನ ನನ್ಗರ್ಥ ಆಯ್ತು. ಆದ್ರೆ ನಾನ್ ಖುಷಿ ಪಡ್ತಿರೋದು ಒಂದೇ ವಿಷಯಕ್ಕೆ. ಮಗುಗೆ ತಾಯಿಯಾಗಿ ನಾನಿಲ್ಲ ಅಂದ್ರೂ ಎಲ್ರೂ ಮುಂದೆ ವಾಗ್ದೇವಿಯವ್ರ ಮೊಮ್ಮಗಳು ಅಂತ ಮಗು ಪರಿಚಯ ಆಗುತ್ತೆ. ಅದಕ್ಕಿಂತ ಅದೃಷ್ಟ ಇನ್ನೇನಿರುತ್ತೆ ಹೇಳಿ? ಅಮ್ಮ ಇಲ್ಲ ಅನ್ನೋ ನೋವುಗಿಂತನ? ಹೌದು ರಾಹುಲ್ ಅವರೇ, ನಾನಿಲ್ಲ ಅಂದ್ರು ನಿಮ್ ಮೇಲಿರೋ ಪ್ರೀತಿಯಿಂದ ಆದ್ರೂ ಅಮ್ಮವರು ಯಾವ ದೋಷನೂ ಆಗದಿರೋ ಹಾಗೆ ನೋಡ್ಕೋತಾರೆ ಅನ್ಕೊಂಡಿದೀನಿ. ತಂದೆ ತಾಯಿ ಇಬ್ರು ಭಾರ ಅಂತ ಬಿಟ್ಟು ಹೋಗಿದ್ದ ಈ ಮಗು ನಿಮ್ ಕೈಗೆ ಸೇರೋದು ಒಂದ್ ವರ ಆದ್ರೆ, ಅಮ್ಮೋರ ಆಶೀರ್ವಾದದಿಂದ ಎಲ್ರಿಗೂ ಪರಿಚಯ ಆಗೋದು ಅದೃಷ್ಟನೇ. ನಾನು ಎಷ್ಟು ದಿನ ಇರ್ತೀನೋ, ಯಾವತ್ ಹೊರಟೋಗ್ತೀನೋ ಗೊತ್ತಿಲ್ಲ. ಎಲ್ರೂ ಮುಂದೆ ನಿಮ್ಮನ್ನ ಬೇಡ ಅಂದ ನನಗೆ ತಾಯಿ ಸ್ಥಾನ ಕೊಡೋದಕ್ಕಿಂತ ವಾಗ್ದೇವಿ ಮೊಮ್ಮಗಳು ಅಂತ ಕರೆಸ್ಕೊಳ್ಳೋದೇ ಮುಖ್ಯ. ನೀನು ನಾಳೆ ತೊಟ್ಲಲ್ಲಿ ಹಾಕ್ಬೇಕಾದ್ರೆ ನನ್ನ ಪಕ್ಕದಲ್ಲೇ ಇರೋದಕ್ಕೆ ಹೇಳು. ಸ್ವಂತ ಮೊಮ್ಮಗಳನ್ನ ನಿಮ್ ಅನಾಥಾಶ್ರಮದ ಮುಂದೆ ಬಿಟ್ಟಿದ್ದೆ, ಇವಾಗ ಎಲ್ಲಿ ಆ ಮಗು ಅಂತ ಕೇಳ್ತಿದ್ದಾಳೆ. ಮೊಮ್ಮಗಳ? ಹೌದು ರೀ, ಮೊಮ್ಮಗಳು ಅಂತ ಹೇಳ್ತಿದ್ದಾಳೆ. ಆ ಮಗುನ್ ಕರ್ಕೊಂಡ್ ಬಂದಿದ್ದ ಡೇಟ್ ಕೂಡ ಹೇಳ್ತಿದ್ದಾಳೆ. ಆ ಡೇಟ್ ಏನಂತ ಹೇಳಿದ್ಲು? ಹಾ, ಏಪ್ರಿಲ್ 16 ರಾತ್ರಿ. ಅವತ್ತು ಮಳೆ ಕೂಡ ಬರ್ತಾ ಇತ್ತು ಅಂತ ಹೇಳಿದ್ಲು. ಅವಾಗ ಬಿಟ್ಟು ಹೋಗಿ ಇವಾಗ ಏನ್ ನೆನ್ಪಾಯ್ತೋ ವಾಪಸ್ ಬಂದಿದ್ದಾಳೆ. ಏನಾಯ್ತ್ರಿ? ಯಾಕೆ ಹೀಗಿದ್ದೀರಾ? ಏನೂ ಇಲ್ಲ, ಮಾಮೂಲಾಗೆ ಇದ್ದೀನಿ. ಇನ್ನು ಊಟ ಕೂಡ ಮಾಡದೆ ಏನ್ ಮಾಡ್ತಾ ಇದ್ದೀರಾ? ಊಟನೂ ಮಾಡಿಲ್ಲ, ಮಾತ್ರೆನೂ ತಗೊಂಡಿಲ್ಲ. ಏನಾಯ್ತ್ರಿ? ಯಾಕೆ ಬೇಜಾರಲ್ಲಿ ಕೂತಿದ್ದೀರಾ? ನಾವೆಲ್ಲ ಇರ್ಬೇಕಾದ್ರೆ ಒಂಟಿಯಾಗೆ ಬೇಜಾರು ಮಾಡ್ಕೊಳ್ಳೋ ಅಂತ ಕಷ್ಟ ಏನ್ ಬಂದಿದೆ ಹೇಳ್ರಿ. ಭಾಷಿಣಿ ದೂರ ಆಗಿದ್ದ ದಿವಸದಿಂದ ಪ್ರತಿ ಕ್ಷಣ ನನ್ನ ಮಗಳಿಗೆ ಏನಾಯ್ತೋ, ಹೇಗಿದ್ದಳೋ, ಎಲ್ಲಿದ್ದಳೋ ಅಂತ ಆಲೋಚನೆ ನನಗೆ ನಿದ್ದೆ ಕೂಡ ಬರ್ತಾ ಇಲ್ಲ. ನೆನಪಿದೆಯಾ ಸಾವಿತ್ರಿ? ಯಾಕೆ ನೆನ್ಪಿಲ್ಲ ರೀ? ಅವಳ ಮನೆಗ್ ಬಂದ ಮೇಲೆ ಅಲ್ವಾ ನಿಮ್ ಪ್ರಾಣ ಉಳ್ದಿದ್ದು. ಅಂದ್ರೆ ಹೆತ್ತ ಪ್ರೀತಿಯ ಬೆಲೆ, ಕರುಳಿನ ಸಂಬಂಧಕ್ಕೆ ಅರ್ಥ ಗೊತ್ತಾ ನಿನಗೆ?